ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ಎಲ್ಲರೂ ಚೆನ್ನಾಗಿದ್ದೀರಾ? ನನ್ನ ಪ್ರಿಯರೇ, ಒಂದೊಂದು ದಿನಾನೂ ಏಸಪ್ಪನ ಹಿಂಬಾಲಿಸುವವರು ಯಾವಾಗಲೂ ಸಂತೋಷವಾಗಿರ್ತಾರೆ. ಯಾಕಂದರೆ ಆ ಸಂತೋಷವನ್ನು ಕೊಡುವುದಕ್ಕಾಗಿ ಮಾನವ ಕುಲವನ್ನು ಹುಡುಕಿ ಬಂದಿದ್ದಂಥ ದೇವರೇ ಏಸಪ್ಪ. ಬನ್ನಿರಿ, ಇವತ್ತು ದೇವರು ನಮಗಿಟ್ಟಿರುವಂಥ ವಾಗ್ದಾನವನ್ನು ನೋಡೋಣ. ನನ್ನ ಪ್ರಿಯರೇ, ಲೂಕ ಬರೆದಂಥ ಸುವಾರ್ತೆ ಪುಸ್ತಕ 2ನೇ ಅಧ್ಯಾಯ ಅದರಲ್ಲಿ 8ನೇ ವಚನ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಮೇಲೆ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಹಾಲೆಲೂಯ. ನನ್ನ ಪ್ರಿಯರೇ, ಶುಭ ಸಮಾಚಾರ ಎಲ್ಲಿದೆ ಅಮ್ಮ? ಯಾವ ಕಡೆ ತಿರುಗಿದ್ರೂ ಬರೀ ನೋವು, ಬರೀ ಕಷ್ಟ. ಬ್ರೇಕಿಂಗ್ ನ್ಯೂಸ್ ಅಂತ TV ಚಾನಲ್ ತಿರುಗಿಸಿದ್ರೆ ಎಲ್ಲಿ ಏನು ಅನಾಹುತ ಆಯಿತು, ಯಾರಿಗೆ ಯಾವ ಕೇಡಾಯಿತು, ಇದನ್ನೇ ನೋಡ್ತಾ ಇರುವಂಥ ಈ ಲೋಕದಲ್ಲಿ ಶುಭ ಸಮಾಚಾರವು ಆ ಹೆದರಿದಂಥ ಹಿಂಡರ ಆ ಕುರಿಗಳನ್ನು ಮೇಯಿಸ್ತಾ ಇದ್ದಿದ್ದಂಥ ಆ ಮಧ್ಯದಲ್ಲಿ ದೇವದೂತರು ಕಾಣಿಸಿಕೊಂಡರು. ಇವತ್ತು ಕೂಡ ಈ ಲೋಕದಲ್ಲಿ ಎಷ್ಟು ಹೆದರಿಕೆ, ಹೊರಗಡೆ ಹೋಗೋದಕ್ಕೆ ಹೆದರಿಕೆ, ಕೆಲಸ ಮಾಡುವುದಕ್ಕೆ ಹೆದರಿಕೆ, ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂದರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಒಂದು ಹೆದರಿಕೆ. ಅಯ್ಯೋ, ಜನರಿಗೆ ಗೊತ್ತಾದರೆ ಇದು ಸರಿ ಹೋಗೋದಿಲ್ಲ, ಇವ್ರಿಗೆ ಗೊತ್ತಾದರೆ ಅದು ಸರಿ ಹೋಗೋದಿಲ್ಲ ಅನ್ನೋ ಒಂದು ಭಯ ಒಬ್ಬೊಬ್ಬರ ಮನಸ್ಸಿನಲ್ಲಿ ತುಂಬಿದೆ. ನನ್ನ ಪ್ರಿಯರೇ, ಇದೇ ರೀತಿಯಾಗಿ ಕೂಡ ಒಂದು ಕುರಿಯ ಹಿಂಡನ್ನು ಮೇಯಿಸ್ತಾ ಇದ್ದಿದ್ದಂಥ ಕುರುಬರಿಗೆ ತುಂಬ ಭಯ ಇತ್ತು. ಆ ರೀತಿಯಾಗಿ ಈ ದಿನದಲ್ಲಿ ಕೂಡ ಬದುಕ್ತಾ ಇರುವಂಥ ನಮ್ಮೊಬ್ಬೊಬ್ಬರಿಗೂ ಒಂದೊಂದು ಭಯ. ಒಂದು ಒಳ್ಳೆ ವಿಷಯ ಮಾಡ್ತೀವಂದರೆ ಅಯ್ಯೋ ಯಾರಿಗೂ ತಿಳಿಬಾರ್ದು, ಇವ್ರಿಗೆ ತಿಳಿದ್ರೆ ಏನಾದರೂ ಒಂದು ಅನಾಹುತ ಆಗ್ತದೆ ಅನ್ನೋ ಒಂದು ಭಯ ಇರ್ತದೆ. ಅದೇ ರೀತಿಯಾಗಿ ಕುರಿಗಳನ್ನು ಮೇಯಿಸ್ತಾ ಇದ್ದಿದ್ದಂಥ ಕುರುಬರನ್ನು ಭಯದಲ್ಲಿ ಇದ್ದಾಗ ಅವರ ಮಧ್ಯದಲ್ಲಿ ಒಂದು ದೂತರು ಇಳಿದು ಬಂದರು. ನನ್ನ ಪ್ರಿಯರೇ, ಅದೇ ದೂತರಾಗಿ ಯೇಸು ಹೊಂದಿಗೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ಭಯದಲ್ಲಿ ಈ ಕಾರ್ಯ ಮಾಡೋಣವಾ, ಈ ಸ್ಥಳಕ್ಕೆ ಹೋಗೋಣವಾ, ಈ ಕಾರ್ಯದಲ್ಲಿ ಕೈ ಹಾಕಿದ್ರೆ ಏನಾಗ್ತದೆ ಅನ್ನೋ ಯೋಚನೆಯಲ್ಲಿ ಇರುವಂಥ ನಿಮ್ಮೊಬ್ಬರ ಒಟ್ಟಿಗೆ ದೇವರು ಮಾತಾಡ್ತಾ ಇರೋದು ಏನು ಗೊತ್ತಾ? ಹೆದರಬೇಡಿರಿ. ಹಾಲೆಲೂಯ. ನನ್ನ ಪ್ರಿಯರೇ, ಯಾವ ವಿಷಯಕ್ಕಾಗಿದ್ದೀರಾ? ಪ್ರಾರ್ಥನೆ ಮಾಡಿಬಿಟ್ಟು ಏಸಪ್ಪ ಮೇಲೆ ನಂಬಿಕೆ ಇಟ್ಟು ನೀವು ನಿಮ್ಮ ಕಾರ್ಯಗಳನ್ನು ಆರಂಭಿಸಿರಿ. ದೇವರು ಎಲ್ಲದರಲ್ಲೂ ಸಫಲವನ್ನು ಕೊಡ್ತಾರೆ. ನನ್ನ ಪ್ರಿಯರೇ, ಭಯದಲ್ಲಿ ಇದ್ದಿದ್ದಂಥ ಕುರುಬರನ್ನು ನೋಡಿ ಹೆದರಬೇಡಿರಿ, ನಿಮಗೆ ಮಹಾ ಸಂತೋಷವನ್ನು ಉಂಟು ಮಾಡುವಂಥ ಶುಭ ಸಮಾಚಾರವನ್ನು ಹೇಳ್ತೇನೆ ಅಂತ ಹೇಳಿದ್ರಲ್ವಾ? ನಿಮಗೆ ಕೂಡ ಶುಭ ಸಮಾಚಾರ. ಆ ಶುಭ ಸಮಾಚಾರ ಏನು ಗೊತ್ತಾ? ಏಸಪ್ಪ ಇವತ್ತು ನಿಮ್ಮ ಕುಟುಂಬದಲ್ಲಿ ಹೊಳಿತಾ ಇದ್ದಾರೆ. ನನ್ನ ಪ್ರಿಯರೇ, ಯೇಸುವೆ ಅಂತ ಕರೆಯಿರಿ. ಅಪ್ಪ, ನಾನು ಈ ಕಾರ್ಯದಲ್ಲಿ ಕೈ ಹಾಕ್ತಾ ಇದ್ದೇನೆ, ಇದರ ಜೊತೆಯಲ್ಲಿ ನನಗೆ ನೀನು ಒಳ್ಳೆ ಪಾರ್ಟ್ನರ್ ಆಗಿರಪ್ಪ ಅಂತ ಹೇಳಿರಿ. ಅಪ್ಪ, ಈ ವಿಷಯಕ್ಕಾಗಿ ನಾನು ಹೋಗ್ತಾ ಇದ್ದೇನೆ ಸ್ವಾಮಿ, ಈ ಬಿಸ್ನೆಸ್ಗಾಗಿ ಹೋಗ್ತಾ ಇದ್ದೇನಪ್ಪ. ಯಾವ ಹೊಟ್ಟೆ ಕಿಚ್ಚು ಹಾವಿನೋ, ಯಾವ ಮಾಂಸದ ಕಣ್ಣುಗಳು ನನ್ನ ಮೇಲೆ ಬೀಳದಂತೆ ನನ್ನ ಜೊತೆಯಲ್ಲಿ ನೀನು ಬಾಪ ಅಂತ ಕರ್ಕೊಳ್ಳಿ. ಏಸಪ್ಪ ಬಂದರೆ ಸಾಕು. ನನ್ನ ಪ್ರಿಯರೇ, ಎಲ್ಲ ಹೆದರಿಕೆಯನ್ನು ದೇವರು ತೆಗೆದಾಕಿ, ಎಲ್ಲ ಭಯವನ್ನು ತೆಗೆದಾಕಿ, ಮನುಷ್ಯರ ಮೇಲೆ ಬರುವಂಥ ಭಯವನ್ನು ತೆಗೆದಾಕಿ, ಏನು ನಡೀತದೋ ಅಂತ ಯೋಚನೆ ಮಾಡ್ತೀರಲ್ಲ, ಆ ಭಯವನ್ನು ತೆಗೆದಾಕಿ ಧೈರ್ಯವನ್ನು ಕೊಟ್ಟು ನೀವು ಕೈ ಇಟ್ಟು ಮಾಡುವಂಥ ಕೆಲಸದಲ್ಲಿ ದೇವರು ಶುಭವನ್ನು ಕೊಡ್ತಾರೆ. ನನ್ನ ಪ್ರಿಯರೇ, ಯಾವ ವಿಷಯಕ್ಕಾಗಿ ನೀವು ಕಾಯ್ತಾ ಇದ್ದೀರೋ ಆ ಕಾರ್ಯದಲ್ಲಿ ಶುಭ ಉಂಟಾಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣವಾ? ಬನ್ನಿರಿ, ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಈಗೋ ಕರ್ತನೆ, ಇವತ್ತು ಮಕ್ಕಳು ಯಾವ ವಿಷಯಕ್ಕಾಗಿ ಹೊರಗೆ ಹೋಗ್ತಾ ಇದ್ದಾರೋ, ಯಾವ ಬಿಸ್ನೆಸ್ಗಾಗಿ, ಯಾವ ಕೆಲಸಕ್ಕಾಗಿ ಅಪ್ಪ ಯಾವುದೇ ಒಂದು ಕಾರ್ಯದಲ್ಲಿ ಕೈ ಹಾಕ್ತಾರೋ ಅದರಲ್ಲಿ ರಾಜ ನಿನ್ನ ಗಾಯಗೊಂಡ ಹಸ್ತವು ಅವರಿಗೆ ಇರಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಅಪ್ಪ, ಕುರಿಗಳನ್ನು ಮೇಯಿಸ್ತಾ ಇದ್ದಿದ್ದಂಥ ಕುರುಬರನ್ನು ನೋಡಿ ಹೆದರಬೇಡಿರಿ, ನಿಮಗೆ ಶುಭ ಸಮಾಚಾರವನ್ನು ತಂದಿದ್ದೀನಿ ಅಂತ ಹೇಳಿದಿರಲ್ಲಪ್ಪ. ಇವರು ಕರ್ತನೆ ಕೈ ಇಟ್ಟು ಮಾಡುವಂಥ ಇವತ್ತಿನ ಎಲ್ಲ ಕೆಲಸದಲ್ಲಿ ಶುಭ ಉಂಟಾಗಲಿ ಅಂತ ಬೇಡ್ಕೊಳ್ತೇನೆ ಸ್ವಾಮಿ. ಎಲ್ಲ ಮನುಷ್ಯರ ಭಯವನ್ನು ತೆಗೆದಾಕು ಸ್ವಾಮಿ. ಎಲ್ಲ ಕರ್ತನೆ ಸ್ತೋತ್ರ ರಾಜ. ಹೊಟ್ಟೆ ಕಿಚ್ಚು ಬಗ್ಗೆ ಬರುವಂಥ ಭಯಗಳನ್ನು ತೆಗೆದಾಕು ರಾಜ. ಧೈರ್ಯ ಕೊಡು ಸ್ವಾಮಿ. ಮಾಡುವಂಥ ಕೆಲಸದಲ್ಲಿ ಸಫಲವು ಉಂಟಾಗಲಿ, ಶುಭವು ಉಂಟಾಗಲಿ ರಾಜ. ನಿಮ್ಮ ಕರದಿಂದ ಕರ್ತನೆ ಒಬ್ಬೊಬ್ಬರನ್ನು ನಡೆಸ್ಕೊಡ್ಬೇಕಾಗಿ ಬೇಡ್ಕೊಳ್ತೇನೆ.
ಅಪ್ಪ, ಇವತ್ತು ಮಾಡುವಂಥ ಎಲ್ಲ ಕಾರ್ಯದಲ್ಲಿ, ವಿಷಯದಲ್ಲಿ, ಕೆಲಸಗಳಲ್ಲಿ ನಿಮ್ಮ ಶುಭವು ಏಸಪ್ಪ, ನಿಮ್ಮ ಶುಭವು, ಆಶೀರ್ವಾದವು ಎಲ್ಲರೊಟ್ಟಿಗೆ ಇರಬೇಕಾಗಿ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.